ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಯಾವಾಗ ಎಲ್ಲಿ ಎನ್ನುವಂತ ಪ್ರಶ್ನೆಗೂ ಕೂಡ ಆಲ್ಮೋಸ್ಟ್ ಉತ್ತರ ಸಿಕ್ಕಿದೆ. ಇನ್ನು ಸಂಜೆ ಶಾಸಕಾಂಗ ಪಕ್ಷದ ಸಭೆ ನಡೆಯೋದಕ್ಕಿರೋದು. ಅದಕ್ಕೂ ಮುಂಚೆ ಅಜ್ಜಯ್ಯನ ಪಾದುಕೆಯ ದರ್ಶನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಬೆಂಗಳೂರಿನ ನಾಗರಬಾವಿಯಲ್ಲಿರೋ ನೊಣವಿನಕೆರೆ ಅಜ್ಜಯ್ಯನ ಪಾದುಕೆಯ ದರ್ಶನವನ್ನ ಡಿಕೆ ಶಿವಕುಮಾರ್ ಪಡೆದಿದ್ದಾರೆ. ಅವರ ಆರಾಧ್ಯ ದೈವ ನೊಣವಿನಕೆರೆ ಅಜ್ಜಯ್ಯ, ಅಲ್ಲಿನ ನಾಗರಬಾವಿಯಲ್ಲಿ ಒಂದು ಶಾಖಾ ಮಠ ಇದೆ. ಆ ಮಠದಲ್ಲಿರುವಂತ ಪಾದುಕೆಯ ದರ್ಶನ ಪಡೆದಿದ್ದಾರೆ. ಸಹೋದರ ಡಿಕೆ ಸುರೇಶ್ ಅವರ ಜೊತೆಗೆ ಪಾದುಕೆಯ ದರ್ಶನ ಪಡೆದಿರೋದು. ತಮ್ಮೆಲ್ಲ ಏರಿಳಿತಗಳ ಸಂದರ್ಭದಲ್ಲಿ, ಬದುಕಿನ ಏರಿಳಿತಗಳ ಸಂದರ್ಭದಲ್ಲಿ ನೊಣವಿನಕೆರೆ ಅಜ್ಜಯ್ಯ ನನ್ನ ಜೊತೆಗೆ ನಿಂತಿದ್ದಾರೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ನಂಬಿಕೆ. ಒಳ್ಳೆಯದಾದರೂ ಸಮಸ್ಯೆಗಳಾದರೂ ಎರಡೂ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅಲ್ಲಿಗೆ ಭೇಟಿ ಕೊಡ್ತಾರೆ. ಈಗ ಭೇಟಿ ಕೊಟ್ಟಿರೋದು ನಾಗರಬಾವಿಯಲ್ಲಿರುವಂತ ಮಠದ ಶಾಖಾ ಮಠ. ಅಲ್ಲಿನ ಪಾದುಕೆಯ ದರ್ಶನವನ್ನ ಡಿಕೆ ಶಿವಕುಮಾರ್ ಅವರು ಪಡೆದಿದ್ದಾರೆ. ಶಾಖಾ ಮಠಕ್ಕೆ ಭೇಟಿ ಕೊಟ್ಟಿರೋದು ಡಿಕೆ ಶಿವಕುಮಾರ್ ಅವರು. ಭಾವಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೊಣವಿನಕೆರೆ ಅಜ್ಜಯ್ಯನ ಪರಮ ಭಕ್ತ. ಸಮಸ್ಯೆಗಳಾದಾಗ, ಸಂಭ್ರಮ ಇದ್ದಾಗ, ಬದುಕಿನಲ್ಲಿ ಒಳ್ಳೆಯದಾದಾಗ, ಸಮಸ್ಯೆಗಳಾದಾಗ ಅಜ್ಜಯ್ಯನ ದರ್ಶನವನ್ನು ಪಡೀತಾರೆ. ಈಗ ಅವರು ಅಂದುಕೊಂಡಂತೆ ಆಗಿದೆ ಎಲ್ಲವೂ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಇದರ ಬೆನ್ನಿಗೆ ಅವರು ಈಗ ಪಾದುಕೆಯ ದರ್ಶನವನ್ನು ಪಡೆಯೋದಕ್ಕೆ ಬಂದಿರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.